ಇಲ್ಲ ಆ್ಯಕ್ಚುಲಿ ಫಿನಾನ್ಸ್ ಕೊಡಿಸ್ತೀನಿ ಅಂದರೆ ಫಂಡ್ನ ನಿನ್ಗೆ ಹೆಂಗೆ ಬೇಕೋ ಅಂದರೆ ಶೂಟಿಂಗ್ ಎಷ್ಟು ಕೇಳುತ್ತೋ ಅಷ್ಟು ಬಜೆಟ್ನ ರಿಲೀಸ್ ಮಾಡಿಸ್ತಾ ಹೋಗ್ತೀನಿ ಹಂತವಾಗಿ ಅಂತ ಕರೆಸ್ಕೊಂಡು ಮೀಟಿಂಗಿಗೆ ಅಂತ ಕರೆಸ್ಕೊಂಡ್ರು ಟೊರಿನೋ ಫ್ಯಾಕ್ಟ್ರಿಗೆ. ಅವತ್ತು ಏನಾಯ್ತು ಆ್ಯಕ್ಚುಲಿ ಅಂದರೆ ಅಪ್ಪು ಸರ್ ಡೆತ್ ಆದ್ರು ಅನ್ನೋ ಕಾರಣಕ್ಕೆ ನಿಮ್ಮ ಮೀಟಿಂಗ್ ಕ್ಯಾನ್ಸಲ್ ಆಯ್ತಾ ಅಥವಾ ನಾನು ದುಡ್ಡೇ ಕೊಡಲ್ಲ ಅಂತ ಕಳಿಸಿದ್ರ ಅಥವಾ ಏನಾಯ್ತು ಆ್ಯಕ್ಚುಲಿ? ಇಲ್ಲ, ಅವತ್ತು ನಾವು ಯಾರೂ ಮೀಟೇ ಆಗಲ್ಲ. ಅಪ್ಪು ಸರ್ ತೀರ್ಕೋತಾರಲ್ಲ, ಹಾಗಾಗಿ ನಾವು ಯಾರೂ ಮೀಟ್ ಆಗಲ್ಲ. ಸೊ ಅದು ಮುಂದೆ ಹೋಗುತ್ತೆ. ಅದಾದಮೇಲೆ ಒಬ್ಬ ಯಾರೋ ಇನ್ವೆಸ್ಟರ್ ಇದ್ದಾರೆ ಅಂತ ಎಲ್ಲ ಹೇಳಿ ನಮ್ಮ ಹೀರೋ ಮತ್ತು ಡೈರೆಕ್ಟ್ರು ಇಬ್ಬರು ಕಾಲ್ ಮಾಡ್ತಾರೆ. ನಾನು ಹೋಗಿ ಮಲ್ಲೇಶ್ವರಂ ಕಾಫಿ ಡೇಲಿ ಮೀಟ್ ಮಾಡ್ತೀನಿ. ಅಲ್ಲಿ ಅವನು ಸ್ವಲ್ಪ ನನಗೆ ಯಾಕೋ ಅವನು ಫ್ರಾಡ್ ಅಂತ ಅನಿಸುತ್ತೆ. ಬಿಕಾಸ್ ಅವನು ಚಾಲುಕ್ಯ ಹೋಟೆಲ್ ಪಕ್ಕ ಹೈ ಪಾಯಿಂಟ್ ಅಂತ ಒಂದು ಇದಿದೆ, ಇಲ್ಲ ಅದೊಂದು ಬಿಲ್ಡಿಂಗು, ಅಲ್ಲಿ ಆ ಬಿಲ್ಡಿಂಗಲ್ಲಿ ಆಫೀಸ್ ಇದೆ ಅಂತ ಹೇಳ್ತಾನೆ. ನಾನು ವಿಚಾರಿಸಿದಾಗ ಆ ಬಿಲ್ಡಿಂಗಲ್ಲಿ ಯಾವುದೇ ಥರ ಆಫೀಸ್ ಇರಲ್ಲ ಒಂದು. ನನ್ನ ಲಿಂಕ್ಸ್ರು ನಾನು ಇದು ಮಾಡ್ತೀನಿ, ಯಾಕಂದರೆ ಬಿಕಾಸ್ ವಿತೌಟ್ ನೋಯಿಂಗ್ ದ ಪರ್ಸನ್ ನನ್ನ ಅಗ್ರಿಮೆಂಟ್ಗೆ ಸೈನ್ ಹಾಕೋಕ್ಕಲ್ಲ. ನಾನು ಆಲ್ರೆಡಿ ಇನ್ವೆಸ್ಟ್ ಮಾಡಿದ್ದೀನಿ, ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿದ್ದೀನಿ. ಸೊ ಹಂಗಾಗಿ ನಾನು ವಿಚಾರಿಸಿದಾಗ ಅವನು ಫ್ರಾಡ್ ಅಂತ ಗೊತ್ತಾಗುತ್ತೆ. ಅದನ್ನು ನಮ್ಮ ಹೀರೋಗೆ ಫೋನ್ ಮಾಡಿರ್ತೀನಿ, ಯಾಕಂದರೆ ನಮ್ಮ ಹೀರೋ ಮೈಸೂರಲ್ಲಿ ಇರ್ತಾರೆ, ಅವ್ರು ಬ್ಯಾಂಗ್ಳೂರವರಲ್ಲ, ಮೈಸೂರಲ್ಲಿ ಇರ್ತಾರೆ. ಫೋನ್ ಮಾಡಿ ಹೇಳಿದಾಗ ಅವ್ರು ಇಮಿಡಿಯೇಟ್ ಡೈರೆಕ್ಟ್ರಿಗೆ ಹೇಳಿ, ಅಲ್ಲಿಂದ ಡೈರೆಕ್ಟ್ರಿಗೂ ನನಗೂ ಜಗಳ ಆಗುತ್ತೆ. ಅವರು ನಾವೊಂದು ವಾಟ್ಸಪ್ ಗ್ರೂಪ್ ಮಾಡ್ಕೊಂಡಿರ್ತೀವಿ, ಅಲ್ಲಿಂದ ಎಲ್ಲ ಬಿಡ್ತಾರೆ, ನನಗೊಂದು ಮೆಸೇಜ್ ಹಾಕ್ತಾರೆ, ಈ ಥರ ನಂಗೆ ಅವಮಾನ ಮಾಡೋದಾದರೆ ಈ ಸಿನಿಮಾ ನನಗೆ ಬೇಡ ಅಂತೇಳಿ ಗ್ರೂಪ್ ಎಕ್ಸಿಟ್ ಆಗ್ತಾರೆ. ನಾನು ಅಲ್ಲಿಂದ ಸ್ವಲ್ಪ ನನಗೋರ್ಗೂ ಮನಸ್ತಾಪ ಆಗುತ್ತೆ. ಅದಾದಮೇಲೆ ಅವರು ಸೀದಾ ನೆಕ್ಸ್ಟ್ ಹೋಗೋದೆ ದರ್ಶನ್ ಸರ್ ಹತ್ರ. ನವಂಬರ್ 14 ತನಕ ನಾವು ಕೆಲಸ ಮಾಡ್ತೀವಿ. 2021 ನವಂಬರ್ 14 ತನಕ ಒಂದು ರೂಮ್ ಹಾಕಿರ್ತೀವಿ, ಅಲ್ಲಿ ಡೈಲಾಗ್ಸ್ ಎಲ್ಲ ಬರ್ಸ್ತಾ ಇರ್ತೀವಿ. ತುಂಬ ಒಬ್ಬರು ದೊಡ್ಡ ಡೈಲಾಗ್ ರೈಟರ್ ಹತ್ರನೇ, ಅವರು ಡೈರೆಕ್ಟ್ರು ಕೂಡ, ಅವ್ರ ಹೆಸರು ಬೇಡ ಪಾಪ, ಸುಮ್ಮನೆ ಅವ್ರಿಗೆ ತೊಂದರೆ ಬೇಡ, ಹಾಗಾಗಿ ಅವ್ರ ಹತ್ರ ಡೈಲಾಗ್ಸ್ ಬರ್ಸ್ತಾ ಇರ್ತೀವಿ. ನವಂಬರ್ 14ಕ್ಕೆ ಡೈಲಾಗ್ ವರ್ಷನ್ ಮುಗಿಯುತ್ತೆ. 15ಕ್ಕೆ ರೂಮ್ ಖಾಲಿ ಮಾಡ್ತೀವಿ. ಆವತ್ತಿನ ದಿವಸನೇ ಗಲಾಟೆ ಆಗುತ್ತೆ ನನಗೋರ್ಗೂ, ನಮ್ಮ ಡೈರೆಕ್ಟ್ರಿಗೂ ನನಗೂ. ಅದಾದಮೇಲೆ ನವಂಬರ್ 18ನೇ ತಾರೀಕು ಸಾಯಂಕಾಲ ನನಗೆ ಒಂದು 7:30-8 ಗಂಟೆನೋ ಅಥವಾ 10 ಗಂಟೆ ಒಳಗೆ ಆ ಟೈಮಲ್ಲಿ ನನಗೆ ಫೋನ್ ಬರುತ್ತೆ. ಇದೇ ಧ್ರುವನವ್ರು ಫೋನ್ ಮಾಡ್ತಾರೆ, ಮಾಡಿಬಿಟ್ಟು ನನಗೆ ದರ್ಶನ್ ಸರ್ ಮಾತಾಡ್ತಾರೆ ಅಂತ ಕೊಡ್ತಾರೆ. ದರ್ಶನ್ ಸರು ನಾನೇನೋ ಹೇಳೋಕೆ ಹೋಗ್ತೀನಿ, ಅವ್ರೇನೋ ಏನಪ್ಪ ಅಂತಾರೆ. ಹೇಳಿ ಬಾಸ್ ಅಂತೀನಿ. ಅಲ್ಲ ಏನು ಹೇಳು ಅಂತಾರೆ. ಅದೇ ನಾನು ಏನೋ ಒಂದು ಕನ್ವೆ ಮಾಡೋಕೆ ಹೋಗ್ತೀನಿ, ಅವ್ರು ಬೈದು ಬಿಡ್ತಾರೆ ನನಗೆ, ನೀನು ಫೋನಲ್ಲೆಲ್ಲ ಬೇಡ, ಕಿರ್ಚಾಡ್ಬೇಡ, ನೀನು ನಾಳೆ ಸೆಟ್ಟಿಗೆ ಬಾ ಅಂತ. ನೆಕ್ಸ್ಟ್ ದಿವಸ ಸೆಟ್ಟಿಗೆ ಹೋದರೆ ಅಲ್ಲಿ NOC ಕೊಡು ಅಂತಾರೆ. ವಿತೌಟ್ ಪೇಮೆಂಟ್ ನಾನು ಸೈನ್ ಮಾಡಲ್ಲ ಅಂತೀನಿ. ಅಲ್ಲಿಂದ ಸ್ವಲ್ಪ ರಬ್ ಆಗುತ್ತೆ ನಮ್ಗವ್ರಿಗೂ. ಈಗ ನೀವು ಸ್ಪಾಟಿಗೆ ಹೋಗ್ತೀರಾ, ಟೊರಿನೋ ಫ್ಯಾಕ್ಟ್ರಿಲಿ ಕುತ್ಕೋತೀರಾ, NOCಗೆ ಸೈನ್ ಹಾಕು ಅಂತ ಅಂದರೆ ನಾಜೂಕಾಗೆ ಕೇಳ್ತಾರೆ ಆರಂಭದಲ್ಲಿ. ನೀವು ಯಾವಾಗ ಸೈನ್ ಮಾಡಲ್ಲ, ದುಡ್ಡು ಕೊಡಲ್ಲ, ಅಂದರೆ ನೀವು ದುಡ್ಡು ಕೊಡೋರ್ಗು ನಾನು ಸೈನ್ ಮಾಡಲ್ಲ ಅಂತಿರೋ ಆ ಟೈಮಲ್ಲಿ ನಿಮ್ಮ ಮೊಬೈಲ್ ಕಿತ್ಕೋತಾರೆ ಅಂತ ಕೇಳ್ಪಟ್ಟಿದ್ದೀನಿ. ಸೊ ಮೊಬೈಲ್ ಕಿತ್ಕೊಂಡ್ಮೇಲೆ ನಿಮಗೆ ಭಯ ಶುರುವಾಗುತ್ತೆ. ಅಲ್ಲಿಂದ ನೀವು ಕಾಫಿ ನೆಪದಲ್ಲಿ ಆಚೆ ಓಡ್ ಬಂದ್ರಿ ಅಂತಲೂ ಇದೆ ಸುದ್ದಿ. ಏನು ಹೇಳ್ತೀರಿ ಇದಕ್ಕೆ? ಇಲ್ಲ, ಮೊಬೈಲ್ ಕಿತ್ಕೋತಾರೆ ಅಂದರೆ ಮುಂಚೆನೇ ಅಲ್ಲಿ ಸೆಟ್ಗೆ ಹೋಗೋಕ್ಕಿಂತ ಮುಂಚೆನೇ ಕಿತ್ಕೋತಾರೆ. ಅವ್ರಂತ ಅಲ್ಲ, ಅಲ್ಲಿ ಯಾರೇ ಹೋದರೂ ಕಿತ್ಕೋತಾರೆ. ಬಟ್ ಬೇರೆ ಅಲ್ಲಿ ಬಂದಿದ್ದು ಪ್ರೊಡ್ಯೂಸರ್ಸು ಡೈರೆಕ್ಟರ್ಸ್ಗೆ ಯಾರಿಗೂ ಕಿತ್ಕೊಳ್ಳೋದು. ಯಾಕಂದರೆ ಅಲ್ಲಿ ಆ ಸೆಟ್ಟಲ್ಲಿ ಏನಿರುತ್ತೆ ಅಂದರೆ ಒಂದು ರೂಲ್ಸ್ ಇದೆ, ಒಳಗೋಗೋರಿಗೆ ಫೋನ್ ಎತ್ಕೊಂಡು ಹೋಗಂಗಿಲ್ಲ ಅಂತ ಹೇಳಿ ಕ್ರಾಂತಿ ಸೆಟ್ಟಲ್ಲಿ ಇತ್ತು. ಯಾಕಂದರೆ ಅಲ್ಲಿಂದ ವೀಡಿಯೋಸ್ ಲೀಕ್ ಆಗುತ್ತೆ ಅಂತ. ಬಟ್ ಅಲ್ಲಿ ನಾನು ಸೆಟ್ ಹುಡುಗ ಆಗಿ ಹೋಗಿರಲಿಲ್ಲ, ನಾನು ಒಬ್ಬ ಪ್ರೊಡ್ಯೂಸರಾಗಿ, ಸಿನಿಮಾ ಪ್ರೊಡ್ಯೂಸರಾಗಿ ಹೋಗಿದ್ದೆ. ಅಂದರೂ ಅವ್ರದ್ದು ರೂಲ್ಸು, ಅವ್ರ ಪ್ರೋಟೋಕಾಲ್ಸ್ ಅಂದ್ಕೊಂಡು ನಾನು ಸುಮ್ಮನೆ ಇದ್ದೆ. ಅಲ್ಲಿ ಬೇರೆ ಥರನೇ ನಡೆಯುತ್ತೆ. ಅದಕ್ಕೆ ನನ್ನ ಹತ್ರ ಯಾವುದೇ ರೀತಿ ದಾಖಲೆ ಇಲ್ಲ, ಹಾಗಾಗಿ ನಾನು ಅದ್ರ ಬಗ್ಗೆ ಮಾತಾಡಿದ್ರೆ ತಪ್ಪಾಗುತ್ತೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.